ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ. ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾ ಬಂತು, ಆಲ್ಮೋಸ್ಟ್ ಮುಗ್ದು ಹೋಗ್ತಾ ಇದೆ. ಸೊ ಇದನ್ನು 1 ವರ್ಷ ಇಟ್ಟರೂ ಏನೂ ಆಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಅಂತಲೂ ಹೇಳ್ಬೋದು. ಸೊ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 1 ಮಾವಿನಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಸೊ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನೀರು ಏನೂ ಇರಬಾರ್ದು. ಸೊ ಆವಾಗ ನೀವು ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ. ಸೊ ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು, ಅಥವಾ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಯಾವುದೇ ಫಂಕ್ಷನ್ ಆಗಲಿ ಅಥವಾ ತಿಂಡಿ ಆಗಲಿ ಏನೇ ಆದ್ರೂ ಉಪ್ಪಿನಕಾಯಿ ಇದ್ದರೆ ಏನೋ ಒಂಥರ ಚೆಂದ ಊಟ ಮಾಡೋದಕ್ಕೆ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹುಳಿ ಮಾವಿನಕಾಯಿ ತೊಗೋಬೋದು, ಅಥವಾ ಜೀರಿಗೆ ಮಾವಿನಕಾಯಿ ಸಹ ತೊಗೋಬೋದು. ಮಾವಿನಕಾಯಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದು ಗಟ್ ಹೆಲ್ತಿಗೆ ಆಗಲಿ ಸ್ಕಿನ್ನಿಗೆ ಆಗಲಿ ತುಂಬ ಒಳ್ಳೆಯದು. ಸೊ ನೋಡಿ, ಈ ಥರ ಹಾಕಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಗೆ ಅದನ್ನು ಮಾವಿನಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಒರೆಸ್ಬೇಕು. ಯಾಕಂದರೆ ಪಿಕಲ್ ತುಂಬ ದಿನ ಇಡೋದ್ರಿಂದ ಸ್ವಲ್ಪ ನೀರಿದ್ರೂ ಹಾಳಾಗಿಬಿಡುತ್ತೆ. ಸೊ ಅದಕ್ಕೇ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಅಷ್ಟೇ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನೀವು ಪಿಕಲ್ ಮಾಡುವಾಗ ಏನೇ ಯೂಸ್ ಮಾಡೋದಿದ್ರೂ ಅಷ್ಟೇ, ಈವನ್ ಪಾತ್ರೆನೂ ಸಹ ಒಣಗಿರಬೇಕು ಚೆನ್ನಾಗಿ. ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಇದು ಮಾವಿನಕಾಯಿ ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಉಪ್ಪು ನೋಡಿ, ನಾನಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಕಡಿಮೆ ಆದರೆ ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಸ್ಪೂನು ಅಷ್ಟೇ, ಸ್ಪೂನು ಒರೆಸಿರಬೇಕು. ನೀವು ಪಿಕ್ಕಲಿಗೆ ಏನೇ ಯೂಸ್ ಮಾಡೋದಿದ್ರೂ ಅದು ಒಣಗಿರಬೇಕು ನೀಟಾಗಿ. ಸೊ ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ಮೆಂತ್ಯ ತೊಗೊಳ್ತಾ ಇದ್ದೀನಿ. ಇದಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹೆಲ್ತಿಗೂ ತುಂಬ ಒಳ್ಳೆಯದು, ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಘಮನೂ ಚೆನ್ನಾಗಿ ಕೊಡುತ್ತೆ ನಿಮಗೆ. ಮೆಂತ್ಯ ತಿನ್ನೋದ್ರಿಂದ ಬೋನಿಗೆಲ್ಲ ಸ್ಟ್ರೆಂತ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಸಿಡಿದ್ರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಏನು ಮೆಂತ್ಯ ತೊಗೊಂಡಿದ್ನಲ್ಲ ಅದರ ಡಬಲ್ ಜೀರಿಗೆ ತೊಗೊಳ್ತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ನೀವು ಏನೇ ಹುರ್ಕೊಳ್ಳೋದಿದ್ರೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಸೊ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಅಷ್ಟೇ ಮೆಂತ್ಯ ಹಾಕ್ಕೊಂಡಿದ್ವಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ಜೀರಿಗೆ ಡಬಲ್ ಸಾಸಿವೆ ತೊಗೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ನೀಟಾಗಿ ಹುರ್ಕೋಬೇಕು. ಇದಕ್ಕೆ ಆಯಿಲೆಲ್ಲ ಹಾಕಿ ಹುರ್ಕೊಳ್ಳೋದೇನು ಬೇಡ, ಡ್ರೈ ರೋಸ್ಟೇ ಮಾಡಬೇಕು. ಸೊ ಆವಾಗ ಘಮ ಆಗಲಿ ಅದರದ್ದು ಟೇಸ್ಟ್ ಆಗಲಿ ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಸೊ ನಾವು ಪಿಕಲ್ ಡೈಲಿ ಯೂಸ್ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕೋಣ. ಸೊ ಇದನ್ನು ಮಾತ್ರ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು. ಸೊ ನೋಡಿ, ಇದು ಈ ಥರ ಸಿಡಿತಾ ಹೋದಾಗ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಅಂತ. ಸೊ ಆಮೇಲೆ ನಾವು ಜೀರಿಗೆ ಮೆಂತ್ಯ ಹಾಕ್ಕೊಂಡಿದ್ವಲ್ಲ ಅದಕ್ಕೇ ಸಾಸಿವೆನೂ ಹಾಕ್ಕೊಳ್ಳೋಣ. ಇದು ಸೋಂಪಿನ ಕಾಳು. ಯೂಶ್ವಲಿ ಸೋಂಪಿನ ಕಾಳು ಯಾರೂ ಹಾಕಲ್ಲ. ಇದನ್ನು ಹಾಕಿ ಗಟ್ ಹೆಲ್ತಿಗೂ ತುಂಬ ಒಳ್ಳೆಯದು, ಡೈಜೆಷನ್ನು ಚೆನ್ನಾಗಾಗುತ್ತೆ. ಇದನ್ನು ಅಷ್ಟೇ ಜಾಸ್ತಿ ಹುರ್ಕೊಳ್ಳೋಕ್ಕೆಲ್ಲ ಹೋಗೋದು ಬೇಡ. ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಒಂದು 1/2 ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಹಾಕಿ. ಸೊ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಇಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ನೀಟಾಗಿ ಆಯಿಲಲ್ಲಿ ಫ್ರೈ ಆಗಿಬಿಟ್ಟು ಸಿಡಿಬೇಕು, ಎಲ್ಲ ಸಾಸಿವೆನೂ ಸಿಡಿಬೇಕು. ಆವಾಗಷ್ಟೇ ನಿಮಗೆ ಸಾಸಿವೆಯಲ್ಲಿರೋ ಎಣ್ಣೆನೂ ಬಿಡ್ತಾ ಹೋಗುತ್ತೆ. ನಾವಿಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಅಂಟ್ಕೊಳ್ತಾ ಹೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಅದೇನು ಪೌಡರ್ದೆಲ್ಲ ಇರುತ್ತಲ್ಲ ಅದು ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಇದು ರೆಡಿ ಆಗಿದೆ ಅಂತ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಜಾಸ್ತಿ ರೇಟ್ ಕೊಟ್ಬಿಟ್ಟು ಅಂಗಡಿಯಿಂದ ಪಿಕ್ಕಲ್ ತರೋದ್ರ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್, ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಬಿಟ್ಟು ಮಾಡೋಕ್ಕೆ ಏನು ಕಷ್ಟ ಅಲ್ವಾ. ಸೊ ನಾನಿಲ್ಲಿ ಅದೇನು ಮೆಜರ್ಮೆಂಟ್ ತೊಗೊಂಡಿದ್ನಲ್ಲ ಸಾಸಿವೆ ಅದರಲ್ಲೇ ಒಂದು ಕ್ಯಾಪಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ಸೊ ಇದನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗುತ್ತೆ. ಸೊ ಇದನ್ನು ನಾವು
ಮಾವಿನಕಾಯಿಗೆ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ವಲ್ಲ ಅದನ್ನು ತೆಗೆದ್ಬಿಟ್ಟು ಅದಕ್ಕೆ ಹಾಕೋಣ. ಸೊ ನೀಟಾಗಿ ಹಾಕ್ಕೊಳ್ಳಿ. ಸ್ವಲ್ಪನೂ ಬಿಡೋದು ಬೇಡ. ಅದೇನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಪೌಡರ್, ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಹೋಗ್ತಾಯಿದ್ದೀನಿ, ಯಾಕಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ ನಮಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮಗೆ ಇವಾಗ ಡ್ರೈ ಅನಿಸುತ್ತೆ, ಬಟ್ ಇದನ್ನು ಇವಾಗ ನೀವು ಬೆಳಗ್ಗೆ ಉಪ್ಪಿನಕಾಯಿ ಹಾಕ್ತಾಯಿದ್ದೀರಾ ಅಂದರೆ ನೆಕ್ಸ್ಟ್ ಬೆಳಗ್ಗೆ ಓಪನ್ ಮಾಡಿದ್ರೆ ಆಯಿಲ್ ಕಂಟೆಂಟ್ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೆಲ್ಲನೂ ಹಾಕ್ಕೋಬೋದು, ಯಾಕಂದರೆ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಪಿಕ್ಕಲ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಸೊ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ. ಇದನ್ನು 1 ಡೇ ಆದಮೇಲೆ ತೆಗೀರಿ. ಸೊ 1 ಡೇ ಆದಮೇಲೆ ತೆಗೆದ್ರೆ ಆ ಸಾಸಿವೆಲಿರೋ ಎಣ್ಣೆ ಅಂಶನೂ ಬಿಟ್ಟಿರುತ್ತೆ, ಮತ್ತು ನಾವು ಹಾಕಿರ್ತೀವಲ್ಲ ಆ ಎಣ್ಣೆ ಅಂಶನೂ ಬಿಟ್ಬಿಟ್ಟು ಎಣ್ಣೆ ಜಾಸ್ತಿನೇ ಆಗುತ್ತೆ. ಸೊ ಎಣ್ಣೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸೊ ನೋಡಿ, ತುಂಬ ಅಂದರೆ ತುಂಬ ಸಿಂಪಲ್ಲು. ಇದನ್ನು ಈವನ್ ಬಾಕ್ಸಿಗೆ ಹಾಕುವಾಗಲೂ ಅಷ್ಟೇ, ಅದರಲ್ಲಿ ಒಂದು ಡ್ರಾಪು ಸಹ ನೀರಿರಬಾರ್ದು. ನೀರಿದ್ದರೆ ತುಂಬ ಹಾಳಾಗಿಬಿಡುತ್ತೆ. ಸೊ ನೀವು ತುಂಬ ಜಾಸ್ತಿ ದಿನ ಉಪ್ಪಿನಕಾಯಿ ಅಥವಾ ಪಿಕ್ಕಲ್ ಇಡಬೇಕಂತ ಅಂದರೆ ಡೈಲಿ ಮಿಕ್ಸ್ ಮಾಡ್ತಾಯಿರಿ. ಸೊ ಇಷ್ಟೇ, ತುಂಬ ಅಂದರೆ ತುಂಬ ಸಿಂಪಲ್. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕಿಬಿಟ್ಟು ಪಿಕ್ಕಲ್ ಹೇಗೆ ಮಾಡೋದಂತ, ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವ? ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.